ಹೈಕಮಾಂಡ್ ಸೂಚನೆ ಬಳಿಕ ಕೂಡ ಸಚಿವರ ಬಹಿರಂಗ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಚೆಕ್ ಮೇಟ ನೀಡುತ್ತಾ ಇದ್ದಾರೆ. ಯಾರು ಆಕ್ಟಿವ್ ಆಗಿಂತ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅವರಿಗೆ ಏನದು ಚೆಕ್ ಮೇಟು? ಸಿಎಂ ಕುರ್ಚಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಮಾತು ಪದೇ ಪದೇ ಕೇಳಿ ಬರ್ತಾ ಇರೋರಿಗೆ, ಬಹಿರಂಗವಾಗಿ ಮಾತಾಡ್ತಾ ಇರುವಂತಹ ಸಚಿವರಿಗೆ ಕೆಪಿಸಿಸಿ ಕಡೆಯಿಂದ ಬಿಸಿ ಮುಟ್ಟಿಸುವಂತಹ ಪ್ಲಾನ್. ಕೆಪಿಸಿಸಿ ಕಡೆಯಿಂದ ಬಿಸಿ ಮುಟ್ಟಿಸುವಂತಹ ದಾಳವನ್ನು ಡಿಕೆ ಶಿವಕುಮಾರ್ ಉರುಳಿಸಿದ್ದಾರೆ. ಪಕ್ಷದ ಶಿಸ್ತು ಉಲ್ಲಂಘಿಸಿ ಮಾತನಾಡ್ತಾ ಇರುವಂತಹ ಸಚಿವರ ವರದಿಯನ್ನ ಕೆಪಿಸಿಸಿ ಕೇಳಿದೆ. ಪ್ರೋಗ್ರೆಸ್ ರಿಪೋರ್ಟ್ ಜೊತೆಗೆ ಪಕ್ಷದ ವಿಚಾರದಲ್ಲಿ ಹೆಂಗ್ ನಡ್ಕೊಂಡಿದ್ದಾರೆ, ಸಚಿವರ ವರದಿ ಕೊಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೇಳಿದ್ದಾರಂತೆ. ಯಾರ್ಯಾರು ರೋಷಾವೇಶದಲ್ಲಿ ಕಹಳೆಯನ್ನು ಮೊಳಗಿಸಿದ್ದಾರೆ, ಅವ್ರಿಗೇನೇನು ಕೆಲಸ ಆಗಿದೆ, ಸಂಘಟನೆಗೆ ಅವ್ರದ್ದೇನಪ್ಪ ಕಾಂಟ್ರಿಬ್ಯೂಷನ್ನು ಕೊಡಿ ಅದ್ರ ರಿಪೋರ್ಟು ಅಂತ ಕೇಳಿದ್ದಾರೆ. ಮುಂದುವರೆದು ಸಿಎಂ ಆಪ್ತ ಸಚಿವರ ಪ್ರೋಗ್ರೆಸ್ ಕಾರ್ಡ್ ಅನ್ನ ಕೇಳಿದ್ದಾರೆ. ಮೌಲ್ಯಮಾಪನ ಮಾಡಬೇಕಂದ್ರೆ ಕಾರ್ಡ್ ಬೇಕಲ್ವಾ, ಕೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಸತೀಶ್ ಜಾರಕಿಹೊಳಿ ಯಾರ್ಯಾರು ಕೇಳಿದ್ದಾರೆ, ಸೆಲೆಕ್ಟಿವ್ ಆಗಿ ಕೆಲವರದ್ದು ಮಾತ್ರ ಅಲ್ಲಿ ಫೋಕಸ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಮತ್ತು ಆರ್ ಪಿ ತಿಮ್ಮಾಪುರ್ ಮೂವರು ಸಚಿವರ ಮಾಹಿತಿಯನ್ನ ಕೇಳಲಾಗಿದೆ. ಪಕ್ಷ ಹಾಗೂ ಸರ್ಕಾರದ ಬಗ್ಗೆ ಬಹಿರಂಗವಾಗಿ ಯಾರು ಮಾತಾಡ್ತಾ ಇದ್ದಾರೆ ಅದನ್ನ, ಬಹಿರಂಗ ಮಾತನಾಡಿದಂತಹ ಸಚಿವರ ವರದಿ ಬಗ್ಗೆ ಹೈಕಮಾಂಡೇ ಕೇಳಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಇದೆಲ್ಲವೂ ಆಂತರಿಕವಾಗಿ ನಡೆಯೋದು, ಬಟ್ ಪತ್ರಿಕಾ ಪ್ರಕಟಣೆಯ ಮೂಲಕ ಇವರು ಓಪನ್ ಆಗಿ ಹೇಳ್ತಾರೆ ಅಂದ್ರೆ ಅದ್ರ ಹಿಂದಿರುವಂತಹ ಕ್ಯಾಲ್ಕುಲೇಷನ್ ತುಂಬಾ ಸಿಂಪಲ್ಲು. ನೀವು ನಮಗೆ ಡಿಸ್ಟರ್ಬ್ ಮಾಡಿದ್ರೆ ನಾವು ನಿಮಗೆ ಡಿಸ್ಟರ್ಬ್ ಮಾಡ್ತೀವಿ ಅಂತ ಬಂತು ನೋಡಿ ಡೀಟೇಲ್ಸು. ಜಿಲ್ಲಾ ಪ್ರವಾಸ ಏನೇನು ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಈಗ ನಾವು ಸಿಎಂ ಆಪ್ತ ಸಚಿವರಿಗೆ ಡಿಕೆ ಶಿವಕುಮಾರ್ ಕಡೆಯಿಂದ ಅಂದ್ರೆ ಕೆಪಿಸಿಸಿ ಕಡೆಯಿಂದ ಬಂದಂತಹ ಕೆಲ ಪ್ರಶ್ನೆಗಳು ಏನಪ್ಪಾ ಅಂದ್ರೆ, ಜಿಲ್ಲಾ ಪ್ರವಾಸ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ನೀವು ಭೇಟಿ ಕೊಟ್ಟಿದ್ದೀರಾ, ಆರ್ಗನೈಸೇಷನ್ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನೀವೇನು ಸಂಘಟನೆ ಮಾಡಿದ್ದೀರಾ, ನಿಮ್ದೇನು ಕಾಂಟ್ರಿಬ್ಯೂಷನ್ ಅಂತ ಕೇಳಿದ್ದಾರೆ. ಪಕ್ಷ ಸಂಘಟನೆಗೆ ಒತ್ತನ್ನ ಕೊಡಲಾಗಿದೆಯೋ ಇಲ್ವೋ, ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಯೋಜನೆ ಜಾರಿಗೆ ಸಹಕಾರವನ್ನು ಕೊಟ್ಟಿದ್ದೀರಾ, ಪಕ್ಷ ಮತ್ತು ಸರ್ಕಾರಕ್ಕೆ ಸಹಕಾರ ಕೊಡ್ತಾ ಇದ್ದೀರೋ ಇಲ್ವೋ, ಇದು ತುಂಬಾ ಕ್ರೂಷಿಯಲ್ ಪಾಯಿಂಟು. ಪಕ್ಷ ಮತ್ತು ಸರ್ಕಾರಕ್ಕೆ ಸಹಕಾರ ಕೊಡ್ತಾ ಇದ್ದೀರೋ ಇಲ್ವೋ ಅಂದ್ರೆ ಈ ಥರದ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾಗ ಏನಂತ ಅದನ್ನ ನಾವು ಲೇಬಲೈಸ್ ಮಾಡ್ಬೋದು, ಸಹಕಾರ ಕೊಡ್ತಿಲ್ಲ ಅಂತ. ಸೊ ಅದನ್ನ ಎತ್ತಿದ್ದಾರೆ ಅವರಲ್ಲಿ ಪ್ರಶ್ನೆನ. ತಮ್ಮ ಇಲಾಖೆಯಲ್ಲಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಿದ್ದೀರಾ ಅಂತ. ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳ್ತಾ ಇದ್ರೆ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಈಗ ನೀವು ಒಂದಷ್ಟು ಸಚಿವರಿಗೆ ಕೆಲ ಪ್ರಶ್ನೆಗಳನ್ನ ಕೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಅನ್ನೋದು ಒಂದು ಸುದ್ದಿ ಸರ್. ಯಾವ ಹಿನ್ನೆಲೆಯಲ್ಲಿ, ಯಾವ ಉದ್ದೇಶಕ್ಕೋಸ್ಕರ ಸರ್? ನೋಡಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತ ಉಸ್ತುವಾರಿ ಕಾರ್ಯದರ್ಶಿಗಳಂತ ಸುರ್ಜೇವಾಲ್ ರವರು ಮೊನ್ನೆ ಬೆಂಗಳೂರಿಗೆ ಬಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷ ತಾಯಿ ಇದ್ದಾಗೆ, ಸರ್ಕಾರಗಳು ಮಗು ಇದ್ದಾಗೆ. ತಮ್ಮ ಏನು ಹೇಳಿಕೆಗಳನ್ನ ನೀವು ಕೊಡ್ಬೇಕಂತ ಹೇಳಿದ್ರೆ ಅದು 4 ಗೋಡೆ ಮಧ್ಯೆ ಇರಬೇಕು, ಅದು ನಮ್ಗೆ ತಿಳಿಸ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ಮೇಲೂ ಪಕ್ಷದ ಹೈಕಮಾಂಡಿನ ನಿರ್ಧಾರವನ್ನ ಇವತ್ತು ಎಲ್ಲೋ ಒಂದು ಇದನ್ನ ಮಾಡಿಬಿಟ್ಟು ಇವತ್ತು ಪತ್ರಿಕಾ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಬಹಿರಂಗವಾಗಿ ಕೊಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ನೂರಾರು ನಾಯಕರುಗಳು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಜನ ಮತವನ್ನ ಹಾಕಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿರುವಂತದ್ದು. ಆಮೇಲೆ ಹೈಕಮಾಂಡಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಯಾರನ್ನ ಮುಖ್ಯಮಂತ್ರಿಯನ್ನ ಮಾಡಬೇಕು, ಯಾರನ್ನ ಪಕ್ಷ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಗೊತ್ತಿದೆ, ಅವ್ರು ಮಾಡಿದ್ದಾರೆ. ಮತ್ತೆ ಪದೇ ಪದೇ ಅದನ್ನ ತರೋದು ಉತ್ತಮ ಅಲ್ಲ. ತಮಗೆ ಅಧಿಕಾರವನ್ನ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ಪಕ್ಷದ ಸಂಘಟನೆಯನ್ನ ಮಾಡಬೇಕು, ಜನರ ಕೆಲಸವನ್ನ ಮಾಡಬೇಕು ಅನ್ನೋದೇ ಹೊರತು ಇವತ್ತು ಮಾಧ್ಯಮಗಳ ಹೇಳಿಕೆಗಳನ್ನ ಕೊಟ್ಟು ಬದಲಾವಣೆಗಳನ್ನು ಮಾಧ್ಯಮಗಳಲ್ಲಿ ಮಾಡೋದಲ್ಲ, ನಮ್ಮ ನಾಯಕರುಗಳು ಮಾಡೋದನ್ನ. ಇದನ್ನ ಉಲ್ಲಂಘನೆ ಮಾಡಬಾರ್ದು. ನೀವು ಪಕ್ಷಕ್ಕೆ ಸಂಪೂರ್ಣವಾದ ಸಹಕಾರವನ್ನ ಕೊಡಬೇಕು. ಈಗಾಗಲೇ 100 ಕಾಂಗ್ರೆಸ್ ಆಫೀಸ್ಗಳನ್ನ ನಾವು ಬ್ಲಾಕ್ ಆಫೀಸ್ಗಳನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದೀವಿ. ಅದಕ್ಕೆ ತಾವು ಏನ್ ಮಾಡಿದೀರಾ ಅನ್ನೋದನ್ನ ಪತ್ರಿಕೆಗಳಲ್ಲಿ ಜನರಿಗೆ ಹೇಳಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಕೇಳಿದ್ದೀರಾ ಸರ್? ಯಾರೆಲ್ಲ ಪಕ್ಷದ ಒಂದು ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದಾರೆ ಅವರಿಗೆಲ್ಲ ಕೇಳ್ತಾ ಇದೀವಿ ನಾವು. ಅದೇ ಎಷ್ಟು ಜನ, ಯಾರು ಅಂತ
ಅಲ್ಲ, ಯಾರೆಲ್ಲ ಉಲ್ಲಂಘನೆ ಮಾಡಿ ಇವತ್ತು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದಾರಲ್ಲ ಅವರಿಗೆಲ್ಲ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಈ ಮಾತುಗಳನ್ನ. ಜನರಿಗೂ ಗೊತ್ತಾಗ್ಲಿ ಸರ್ ಯಾರ್ಯಾರಿಗೆ ಅಲ್ಲ, ಯಾರ್ಯಾರು ಈಗ ಯಾರೆಲ್ಲ ಈಗ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ನಮ್ಮ ನಾಯಕರುಗಳು ಕೊಟ್ಟಿದ್ದಾರೆ, ತಮಗೆ ಗೊತ್ತಿದೆ, ಅವರಿಗೆಲ್ಲ ನಾವು ಕೇಳ್ತಾ ಇದ್ದೀವಿ ನಾವು ಅವರಿಗೆ. ಹಾಗಾಗಿ ಸರ್ ಒಂದ್ ವಿಚಾರ ಇಲ್ಲಿ ಒಂದ್ ಕಡೆಗೆ ಎಲ್ಲರೂ ಕೂಡ ಅಂದ್ರೆ ಪಕ್ಷದ ನಾಲ್ಕು ಗೋಡೆಯ ಮಧ್ಯದಲ್ಲಿ ಚರ್ಚೆ ಆಗ್ಬೇಕಾಗಿರುವಂತಹ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ಪತ್ರಿಕಾ ಪ್ರಕಟಣೆಯ ಮೂಲಕ ಆಚೆ ಬರ್ತಾ ಇದೆಯಲ್ಲ ಸರ್, ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ? ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ ಒಬ್ರು ಪತ್ರಿಕಾ ಪ್ರಕಟಣೆಯನ್ನು ಹಾಕ್ತಾರೆ, ಫೋನ್ ಮಾಡಿ ಹೇಳ್ಬೋದು, ವಾಟ್ಸಪ್ ಅಲ್ಲಿ ಹೇಳ್ಬೋದು. ನಾವು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ 140 ವರ್ಷದ ಇದೆ ಅಂತ ಹೇಳಿದ್ರೆ ಇದೊಂದು ಶಿಸ್ತಿನ ಪಕ್ಷ. ಪಕ್ಷಕ್ಕೆ ತನ್ನದೇ ಅಂತ ಮಿತಿಗಳಿದೆ. ಅದನ್ನ ನೀವು ಫಸ್ಟ್ ಅರ್ಥ ಮಾಡಿಕೊಂಡು ಅದರ ಚೌಕಟ್ಟಲ್ಲಿ ನೀವು ಇರಬೇಕು ಅಂದ್ರೆ ನಾವು ಅವ್ರಿಗೆ ಹೇಳ್ತಾ ಇರೋದು. ನಾವು ಪಿಸಿಸಿ ಕೇಳಿರೋದಾ ಸರ್ ಅಥವಾ ಹೈಕಮಾಂಡ್ ಕೇಳಿರೋದಾ? ಈಗ ನಾವೇ ಕೇಳ್ತಾ ಇದೀವಲ್ಲ, ನಾವೇ ಎಲ್ಲರೂ ಕೇಳ್ತಾ ಇದೀವಿ. ಇವತ್ತು ತಮಗೆ ಜವಾಬ್ದಾರಿಯನ್ನ ಕೊಟ್ಟಿದೆ, ಅಧಿಕಾರವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇಂಥ ಪಕ್ಷಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದೀರಾ, ಜನರಿಗೆ ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಅವ್ರು ಹೇಳ್ಬೇಕಲ್ವಾ. ಅದನ್ನ ಬಿಟ್ಟು ಪಕ್ಷದಲ್ಲಿ ಆ ಬದಲಾವಣೆಗಳನ್ನ ಕೇಳಲಿಕ್ಕೆ ಇವ್ರಿಗೆ ಯಾವುದೇ ರೀತಿಯ ಹಕ್ಕನ್ನ ಇವತ್ತು ಪಕ್ಷ ಇವ್ರುಗಳಿಗೆ ಕೊಟ್ಟಿಲ್ಲ. ಇವ್ರು ಏನೇ ಬೇಕಾದ್ರೂ ನಾಯಕರುಗಳ ಹತ್ರ ಇವ್ರು ಕೇಳ್ಕೊಳ್ಬಹುದು, ಪತ್ರಿಕಾ ವರದಿಗಳ ಮೂಲಕ ಇವ್ರು ಕೇಳ್ಕೊಳ್ಬಾರದು ಅಂತ ಹೇಳಿ. ರೈಟ್ ರೈಟ್ ರೈಟ್